ನಿನ್ನ ಡಿವೋರ್ಸ್ ಪೇಪರಲ್ಲಿ ಕಳ್ಳೆ ಪ್ರಯೋಗ ಅಂತಿದ್ದೇನೋ? ಅಯ್ಯೋ ಸರ್, ಇದು ಡೈವರ್ಸ್ ಪೇಪರಾ? ಛೇ ಗೊತ್ತೇ ಆಗ್ಲಿಲ್ವೇ? ಅದು ಕೆಳಗೆ ಬಿದ್ದಿತ್ತು ಸರ್. ಮೊಟ್ಟೆ ಹಸ್ವಂತ ಕಳ್ಳೆಪುರಿ ಹಾಕೊಂಡು ತಿನ್ಬಿಟ್ಟೆ. ಛೇ ಮಿಸ್ಟೇಕ್ ಆಗೋಯ್ತೆ. ರೈ, ನಿನ್ನ ಉದ್ದೇಶ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಬಿಡು. ಏನು ಸರ್? ನನ್ನ ಮಗಳಿಗೆ ಡೈವರ್ಸ್ ಕೊಡಬಾರ್ದು ಅಂತ ತಾನೇ ನಿನ್ನ ಉದ್ದೇಶ ಇರೋದು? ದೇವ್ರಾಣೆ ಇಲ್ಲ ಸರ್. ಅವಳು ಡೈವರ್ಸ್ ಕೊಟ್ರೆ ನಿಮಗಿಂತ ಅವಳಿಗಿಂತ ಅತ್ತೆಗಿಲ್ಲ ಪಾಪ, ಅವ್ರಿಗೆ ಆಟಕ್ಕಿಲ್ಲ, ಅವ್ರಿಗೆ ಬೇಜಾರಾಗುತ್ತೆ. ಹಾಂ, ಸೊ ಅತ್ತೇನು ಬಿಟ್ಬಿಡೋಣ. ನಿಮ್ಮಿಬ್ಬರಿಗಿಂತ ನನಗೆ ತುಂಬ ಖುಷಿ ಆಗುತ್ತೆ. ಕೊಡಿ ಸರ್, ಈಗಲೇ ನಿಮ್ಮ ಕಣ್ಣು ಮುಂದೆ ಸೈನ್ ಹಾಕ್ಬಿಟ್ಟು ಗುಡ್ ಬೈ ಹೇಳಿ ನೆಮ್ಮದಿಯಾಗೆ ಬಾಯ್ಸ್ನ ಹಾಕೊಂಡು ಗೋವಾಗ 4 ದಿನ ಟ್ರಿಪ್ ಹಾಕ್ಬಿಡ್ತೀನಿ. ಆದರೆ ಒಂದೇ ರಿಕ್ವೆಸ್ಟು, ಒಂಚೂರು ಫಂಡ್ ಮಾಡಿ ಲೋನ್ ಅಂತ ಕೊಡಿ, ವಾಪಸ್ ಕೊಟ್ಬಿಡ್ತೀನಿ. ವೆದರು ಸೂಪರ್ ಆಗಿದೆ ಅಂತೆ ಸರ್. ಈಗ ಡೈವರ್ಸ್ ಕೊಟ್ರೆ ನಿಮ್ಗೂ ಖುಷಿ ಆಗುತ್ತಾನೆ. ಬನ್ನಿ 4 ದಿನ ಗೋವಾಗ ಹೋಗಿ ಮಜಾ ಮಾಡ್ಕೊಂಡು ಎಣ್ಣೆ ಹಾಕೊಂಡ್ಬಿಡೋಣ. ಬೇಕಾದ್ರೆ ಬಾಯ್ಸಿ ಬಿಟ್ಬಿಡೋಣ. ನಾನೇ ನಿಂತರ ಚೆಂಗ್ಲ ಅನ್ಕೊಂಡಿದ್ಯಾ? ಆ ಮಾತನ್ನೆಲ್ಲ ವಾಪಸ್ ತಗೊಂಡ್ಬಿಡಿ ಸರ್. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ಸ್ಕೊಂಡಿರೋರು ಎಷ್ಟು ಜನ ಎಣ್ಣೆ ಹಾಕಲ್ಲ. ಈಗ ನಿಮಗೆ ಎಣ್ಣೆ ಹಾಕೋದು ಪ್ರಾಬ್ಲಮಾ ಅಥವಾ ಗೋವಾಗ ಬರೋದು ಪ್ರಾಬ್ಲಮಾ? ಅನಾವಶ್ಯಕವಾಗಿ ಮಾತಾಡೋದು ನಿಲ್ಲಿಸಿ ಮೊದಲು ಸೈನ್ ಹಾಕು. ಹಾಂ, ಸೈನು. ನರಸಿಂಹ ಕಡ್ಲೆಪುರಿ ಎಲ್ಲ ವೇಸ್ಟ್ ಆಗೋಯ್ತೆ. ಹಸು ಅಂತಿದ್ದೆ. ಸರ್, ಏನ್ ಅರ್ಜೆಂಟ್ ಈ ಹುಡುಗಿಗೆ? ಬೇಬೆ ಕೊಡಿಲ್ಲ, ಇನ್ನೂ ಸೈನೇ ಮಾಡಿಲ್ಲ. ನಂಗೆ ಡೈವರ್ಸ್ ಬೇಡ. ಮಗಳೇ, ಏನಮ್ಮ ಹೇಳ್ತಿದೆ ನೀನು? ನೀವ್ ಹೇಳಿದ್ ಕೇಳಿ ಜೂನಿಂದ ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ಅದೇ ಡಿಸಿಷನ್ನ ಈಗ ವಾಪಸ್ ತಗೋತಿದ್ದೀನಿ. ನಿರ್ಧಾರ ಮಾಡಿದ್ರು, ಯಾಕೆ ಬದಲಾಯಿಸಿದ್ರಿ? ನಿನ್ ಕೊಬ್ಬನ್ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡೋವರೆಗೂ ನಿಮ್ಮನೆಯಲ್ಲೇ ನಿನ್ ಹೆಂಡತಿಯಾಗೇ ಇರ್ತೀನಿ. ಓಹೋ, ತುಂಬಾ ಸಂತೋಷ. ಆಮೇಲೆ ನಿನ್ ಕೊಬ್ಬು ಇಳಿಸಿದ ಮೇಲೆ ಅದಾಗ್ದಿರೋ ಮಾತು ಬೇಬಿ, ಬೇರೆ ಏನಾದ್ರೂ ಪಣ ತೊಡು. ಬೇಡಮ್ಮ, ನೀನ್ ಬೇಕಿದ್ರೆ ಆಮೇಲೆ ಇವನ ಹತ್ರ ರಿವೆಂಜ್ ತೀರಿಸ್ಕೋ. ಮೊದಲು ಡೈವರ್ಸ್ ಆಗ್ಬಿಡ್ಲಿ. ನನಗೆ ಗೊತ್ತಿಲ್ಲ ಹಾಗೆ ಏನ್ ಪ್ಲಾನ್ ಮಾಡ್ತಿದ್ದಾನೆ ಅಂತ ನಿನಗೇನಾದ್ರೂ ಗೊತ್ತಾ? ಇಲ್ಲ. ಆ ರಾಹುಲ್ ಇವತ್ತು ಎಲ್ಲಿ ಹೋಗಿದ್ದ, ಪೂಜೆಗೆ ಯಾಕೆ ಲೇಟ್ ಆಗಿ ಬಂದ ಅನ್ನೋದು ನನಗೆ ಬೇಕಾಗಿರೋದು. ಕೆಲಸ ಕಳ್ಕೊಂಡಿರೋ ನಿನ್ನೆಲ್ಲಮ್ಮ ಹೋಗ್ತಾನೆ. ಮೋಸ್ಟ್ಲಿ ಯಾವ್ದಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗಿರ್ಬೇಕು ಅನ್ಸುತ್ತೆ. ಇವತ್ತು ಹಬ್ಬ, ಯಾವ ಕಂಪನಿಯಲ್ಲಿ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ? ಅದು ಅಲ್ಲದೆ ನಮ್ಮ ಚಿರುಣೆ ಅವನಿಗೆ ನಮ್ಮ NGO ಅಲ್ಲೇ ಕೆಲಸ ಕೊಡಿಸ್ಕೊಡ್ತೀನಿ ಅಂತ ಬೇರೆ ಹೇಳಿದಾನಲ್ಲ, ಆ ವಿಚಾರ ಏನಾಯ್ತು? ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ. ಆ್ಯಕ್ಚುಲಿ ಅವ್ನು ನಮ್ಮ ಕಂಪ್ನಿ ಸೇರ್ಕೊಂಡ್ರೆ ನಮಗೆ ಒಳ್ಳೇದು. ಇನ್ಫಾರ್ಮೇಷನ್ ಎಲ್ಲ ಈಸಿಯಾಗಿ ಸಿಗುತ್ತೆ. ಅದಕ್ಕೆ ಅವನ ಮೇಲೆ ಒಂದು ಕಣ್ಣಿಟ್ಟಿರುವಂಥ ಒಬ್ಬ ಡಿಟೆಕ್ಟಿವ್ನ ಬಿಟ್ಟಿದ್ದೀನಿ. ಆಗಾಗ ಅವನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ತಿರು. ಆದಷ್ಟು ಬೇಗ ಅವನು ಅರ್ಥ ನನ್ನ ಲೈಫಿಂದ ದೂರ ಆಗಬೇಕು. ಅದನ್ನು ತಡೆಯೋದೇ ನನ್ನ ಕೆಲಸ. ಸೌಂದರ್ಯ, ನಿನ್ನ ಆಟ ನೀನಾಡು, ನನ್ನ ಆಟ ನಾನು ಆಡ್ತೀನಿ. ಈ ಮನೆ ಮಗ ಚಿರಾಗ್ ಅವ್ರ ಮೇಲೆ ಅಲ್ವೇ? ನಿನ್ ಮಾತನ್ನ ನಂಬಕ್ಕೆ ಆಗ್ತಾ ಇಲ್ಲ. ನಾವಿಬ್ರು ರಾಮ ಸೀತೆ ಶಿವ ಪಾರ್ವತಿ ತರ ಇದೀವಿ ಅಂತ ಬಡಾಯಿ ಕಚ್ಕೋತಾ ಇದ್ದೆ. ನಿನ್ ಹಸ್ಬೆಂಡ್ ಅನ್ನಿಸ್ಕೊಂಡಿರೋ ಮೇಲೆ ನೀನ್ ಕೋಪ ಮಾಡ್ಕೊಂಡಿದೀಯ ಅಂದ್ರೆ ಏನೋ ಬಲವಾದ ಕಾರಣ ಇದೆ. ಏನದು? ಮೇಡಮ್, ನಾನು ನೋಡಕ್ ಹೇಗಿದ್ದೀನಿ? ಕಾರಣ ಹೇಳೆ ಅಂದ್ರೆ ನನ್ನನ್ನೇ ಪ್ರಶ್ನೆ ಕೇಳ್ತೀಯಾ? ನಾನು ಚೆನ್ನಾಗಿದ್ದೀನೋ ಇಲ್ವೋ ಹೇಳಿ ಮೇಡಮ್. ಚೆನ್ನಾಗಿದೀಯಾ ಅಂದ್ರೆ ಯಾರಾದ್ರೂ ನಂಬ್ತಾರ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೀವೇ ನನ್ನನ್ನು ಇಷ್ಟಪಡಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ನನ್ನನ್ನು ಇಷ್ಟಪಡ್ತಾರಾ? ಓ, ಈಗ ನಿನಗ್ ಸತ್ಯ ಗೊತ್ತಾಯ್ತಾ? ಏ ಸುಕ್ಕು, ನಮ್ ಚಿರು ದೀಪಾನ್ ಇಷ್ಟಪಡಲ್ಲ ಅಂದ್ರೆ ನಾನು ನಂಬಲ್ಲ ಕಣೆ. ಇವಳೆ ಬಾಯ್ ಬಿಟ್ಟು ಹೇಳ್ತಾ ಇಲ್ವಾ? ನಂಬ್ಲೇಬೇಕು. ಹೌದೇನಮ್ಮ ದೀಪಾ? ಹ್ಞೂ ಚಿಕ್ಕ ಮಾವ, ನನ್ನ ಹಸ್ಬೆಂಡ್ಗೆ ನನ್ ಕಂಡ್ರೆ ಇಷ್ಟನೇ ಇಲ್ಲ. ಕೇಳಿಸ್ಕೊಂಡ್ರಾ? ಅವ್ನ ಮುಂದೆ ಇವಳು ನುಡಿತಾ ನಿಂತಿರ್ತಾಳೆ, ಅದಕ್ಕೆ ಅವನು ಉಗ್ದು ಉಪ್ಪಿನಕಾಯಿ ಹಾಕಿ ಕಳ್ಸಿರ್ತಾನೆ. ಉಗಿಯೋದು ಉಪ್ಪಿನಕಾಯಿ ಹಾಕೋದು ಏನೋ ಮಾಡಿಲ್ಲ ಮೇಡಮ್.
ಹೌದ್ರೆ ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಎಷ್ಟೋ ಜನ ಗಂಡಸರು ಅವ್ರ ಹೆಂಡತಿಗೆ ಅಂದ ಚಂದ ಇರಲೇಬೇಕು ಅಂತ ಅವ್ರಿಗವರೇ ಬೌಂಡ್ರಿ ಲೈನ್ ಹಾಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಹೆಂಡತಿಗೆ ಒಳ್ಳೆ ಗುಣ ಇರಬೇಕು ಅನ್ನೋದನ್ನೇ ಮರ್ತ್ಬಿಟ್ಟಿರ್ತಾರೆ. ದೀಪ ಸೌಂದರ್ಯದಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಆದ್ರೆ ಗುಣದಲ್ಲಿ ತುಂಬಾ ಎತ್ತರದಲ್ಲಿದ್ದಾಳೆ. ಆ ಚಿರು ಇದನ್ನೆಲ್ಲ ಯಾಕೆ ಅರ್ಥ ಮಾಡ್ಕೋತಿಲ್ವೋ ಗೊತ್ತೇ ಆಗ್ತಿಲ್ವಲ್ಲ. ರೀ, ನೀವು ನನಗ್ ಮದ್ವೆ ಮಾಡ್ಕೊಳಕ್ ಬಂದಾಗ ನಾನ್ ಬೆಳ್ಳಗಿದ್ದೀನ ಇಲ್ವಾ ಅಂತ 4 ಸಲ ತಿರುಗಿ ನೋಡ್ತಾ ಇದ್ರಿ. ಹಾಗೆ ನಮ್ ಚಿರು ಈಗಿನ ಕಾಲದವನು, ಅವನಿಗೂ ಸ್ಮಾರ್ಟ್ ಹುಡುಗಿ ಬೇಕು ಅಂತ ಅನ್ಸಲ್ವಾ? ನಮ್ ಚಿರು ಎಂತೆಂತ ಹೀರೋಯಿನ್ ಮಾಡೆಲ್ಸ್ಗಳ ಜೊತೆ ಎಲ್ಲ ಕೆಲಸ ಮಾಡ್ತಿರ್ತಾನೆ. ನೀನು ಈ ಬ್ರೆಡ್ ಗುಲ್ಕ್ ಅಂತ ಅಡ್ಕೊಂಡಿರುತ್ತಲ್ಲ, ಹಂಗೆ ಅವನಿಂದನೇ ಅಂಟ್ಕೊಂಡಿರ್ತೀಯ. ಆದ್ರೂ ನಿನ್ ಕಾನ್ಫಿಡೆನ್ಸ್ಗೆ ಮೆಚ್ಚಲೇಬೇಕು ಕಣೆ. ಸುಕ್ಕು, ಏನ್ರಿ ಬ್ರೆಡ್ಡು ಗುಲ್ಕನ್ ತಿನ್ಬೇಕು ಅನ್ನಿಸ್ತಿದೆ, ಆರ್ಡರ್ ಮಾಡ್ಲಾ? ಬಾಯ್ ಮುಚ್ಕೊಂಡು ನಿಂತ್ಕೊಳ್ರಿ, ನಾನು ಇಲ್ಲಿ ಸೀರಿಯಸ್ ಆಗಿ ಬೈತಾ ಇದ್ದೀನಿ, ತಮಾಷೆ ಮಾಡ್ತಿದ್ದೀರಾ? ಹಾಗೆಲ್ಲ ಸೀರಿಯಸ್ ಆಗಿ ಯಾರಿಗೂ ಬೈಬಾರ್ದು ಕಣೆ. ಆಮೇಲೆ ಅವ್ರ ಸೌಂದರ್ಯದ ಬಗ್ಗೆ ಕೆಟ್ಟದಾಗೆ ಕಮೆಂಟ್ ಮಾಡಬಾರ್ದು. ದೇವ್ರು ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಸೌಂದರ್ಯ ಕೊಟ್ಟಿರ್ತಾನೆ. ನೀನು ಬೆಳ್ಳಗಿದ್ಯಾ, ಆದ್ರೆ ಏನ್ ಪ್ರಯೋಜನ? ಬಾಯೇ ಸರಿಗಿಲ್ವೇ? ದೀಪಂಗೆ ಸೌಂದರ್ಯ ಇಲ್ದಿದ್ರು ಅವಳು ಆಡೋ ಮಾತು, ಅವಳ ಗುಣ ಜೇನಿನ ತರ ಇದೆ. ಜೇನು ಯಾವತ್ತಿದ್ರು ಡೇಂಜರೇ, ಯಾರಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕಚ್ಬಹುದು. ಹೌದೌದು, ಜೇನಿನ ತಂಟೆಗೆ ಹೋದ್ರೆ ಯಾರು ಬಿಡಲ್ಲ. ನೀನ್ ಸ್ವಲ್ಪ ಹುಷಾರಾಗಿರು. ನೀನ್ ಬೇಜಾರಾಗ್ಬೇಡಮ್ಮ ದೀಪ. ಸುಕ್ಕು ಸೊಕ್ಕಿನ ಬುದ್ಧಿ ನಿನಗೆ ಗೊತ್ತೇ ಇದೆ ಅಲ್ವಾ?